ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿ ಹಗಲು ರಾತ್ರಿ ಅದನ್ನು ಧ್ಯಾನಿಸುವವನು ಧನ್ಯನು ಎಂಬುದಾಗಿ ವಾಕ್ಯವು ಹೇಳುವ ಹಾಗೆ, ದೇವರ ವಾಕ್ಯವನ್ನು ಹಾಗೂ ಆತನ ವಾಗ್ದಾನಗಳನ್ನು ನಾವು ಧ್ಯಾನಿಸುವಾಗ ನಿಜವಾದಂಥ ಆಶೀರ್ವಾದವನ್ನು ಹಾಗೂ ಆನಂದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಿಮ್ಮಲ್ಲಿ ಅನೇಕರು ಈ ಸೇವೆಯ ಮೂಲಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ಕೇಳಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದಿದ ನಂತರವಾಗಿ ಒಂದು ವಾಗ್ದಾನವನ್ನು ನಾವು ಕೇಳುತ್ತಾ ಇದ್ದೇವೆ. ದೇವರು ನಮಗೆ ಅನುಗ್ರಹಿಸಿರುವಂತಹ ಕೃಪೆಗಾಗಿ ಆತನಿಗೆ ಸ್ತೋತ್ರ ಮಾಡುತ್ತೇವೆ. ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ನಿಮ್ಮ ಹೃದಯಕ್ಕೆ ನಾಟಲ್ಪಡುವುದರ ಮೂಲಕ ಆ ದಿನಕ್ಕೆ ಬೇಕಾದಂತಹ ಶಕ್ತಿ ಹಾಗೂ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಕ್ಯ ಭಾಗವೇ 145ನೇ ಕೀರ್ತನೆ 18ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 145 and verse 18. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಯಾರಿಗೆ ಸಮೀಪವಾಗಿದ್ದಾರೆ, ಯಾರಿಗೆ ಹತ್ತಿರವಾಗಿ ಇರುತ್ತಾನೆ. ನೋಡಿ, ಕೆಲವು ಸಾರಿ ಯಾರಿಗಾದರೂ ಹತ್ತಿರವಾಗಬೇಕು ಅಂದರೆ ಕೆಲವರು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾ ಮುಂದೆ ಬರುತ್ತಾರೆ. ಆದರೆ ದೇವರಿಗೆ ನಾವು ಸಮೀಪವಾಗಬೇಕು ಅಂದರೆ ನಾವು ಏನು ಮಾಡಬೇಕೆನ್ನುವಂಥ ಪ್ರಶ್ನೆಗೆ ಕೀರ್ತನಾಗಾರನು ಒಂದು ಒಳ್ಳೆಯ ಸಲಹೆ ಕೊಡುತ್ತಾ ಇದ್ದಾನೆ. ಆತನಿಗೆ ಯಥಾರ್ಥವಾಗಿ ಮೊರೆ ಇಡುವವರೆಲ್ಲರಿಗೂ ದೇವರು ಸಮೀಪವಾಗಿ ಇದ್ದಾರೆ ಎಂದು. ಈ ದಿನ ನಿನ್ನ ದೇವರು ನಿನಗೆ ಸಮೀಪವಾಗಿದ್ದಾರೆ ಎನ್ನುವಂಥ ವಿಷಯವನ್ನು ಗುರುತಿಸಬೇಕು. ಅನೇಕ ಸಾರಿ ನಮ್ಮ ಮೇಲೆ ಯಾವುದಾದರೂ ಒಂದು ನಿಂದೆಯು ಬಂದ ಕೂಡಲೇ ಒಂದು ಅವಮಾನವನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೇಳಿದ ಕೂಡಲೇ, ಅಥವಾ ಕಷ್ಟ ಹಾಗೂ ಇಕ್ಕಟ್ಟು ನಾವು ಅಂದುಕೊಳ್ಳದೇ ಇರುವಂತಹ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯುವಾಗ ದೇವರು ದೂರವಾಗಿದ್ದಾರೇನೋ, ಆತನು ಇಲ್ಲ ಎಂಬುದಾಗಿ ನಾವು ಹೇಳುವುದಿಲ್ಲ, ಆದರೆ ಆತನು ದೂರವಾಗಿದ್ದಾರೆ ರೀ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ದೇವರು ಅಂತವರಲ್ಲ. ನಿಮ್ಮ ಕಷ್ಟದಲ್ಲೂ ನಿಮ್ಮ ಇಕ್ಕಟ್ಟಲ್ಲೂ ಇನ್ನೂ ಕೂಡ ಹತ್ತಿರಕ್ಕೆ ಬರುವಂತಹ ದೇವರು ಆತನು. ಯಾಕಂದರೆ ಆತನು ನಿನ್ನನ್ನು ಹೆಸರಿಡಿದು ಕರೆದಿದ್ದಾರೆ, ಆತನ ರಕ್ತದಿಂದ ತೊಳೆದಿದ್ದಾರೆ, ಆತನ ರಕ್ತದ ಮೂಲಕವಾಗಿ ಕೊಂಡುಕೊಂಡಿದ್ದಾರೆ, ಆತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುತ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಜೀವಿತದಲ್ಲಿ ಕಷ್ಟ ಬರುವಾಗ, ಪ್ರತಿಕೂಲತೆ ಬರುವಾಗ ಯಾರು ಹತ್ತಿರಕ್ಕೆ ಬರಲಿಕ್ಕೆ ಆಗದೇ ಇರುವಷ್ಟರ ಮಟ್ಟಿಗೆ ದೇವರು ಬರುತ್ತಾರೆ. ನನ್ನ ಜೀವಿತದಲ್ಲಿ ಅನೇಕ ಸಾರಿ ವಿಷಯ ರುಜುವಾಗಿದೆ. ಆತನ ಸನ್ನಿಧಿಯಲ್ಲಿ ಮೊರೆ ಇಡುವಾಗ, ನಮ್ರತೆಯಿಂದ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ದೇವರು ಅನೇಕ ಸಾರಿ ಸಮೀಪವಾಗಿದ್ದಾರೆ. ನನಗೆ ಒಳಿತನ್ನು ಮಾಡಿ ನನ್ನನ್ನು ಆನಂದಪಡಿಸಿದ್ದಾರೆ, ಸಂತೋಷಪಡಿಸಿದ್ದಾರೆ. ಆತನ ಪ್ರಣಾಳಿಕೆಯನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿದ್ದಾರೆ. ಈ ದಿನ ನಿಮ್ಮ ಜೀವಿತದಲ್ಲೂ ದೇವರು ಅದ್ಭುತ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ನೀನು ಮಾಡಬೇಕಾದದೇನೆಂದರೆ ಯಥಾರ್ಥವಾಗಿ ಮೊರೆ ಇಡುವುದು. ಯಥಾರ್ಥವಾಗಿ ಎಂಬುದಾಗಿ ಯಾಕೆ ಉಪಯೋಗಿಸಿದ್ದಾರೆ ಅಂದರೆ, ಅನೇಕರು ಈ ದಿನದಲ್ಲಿ ದೇವರಿಗೆ ಮೊರೆ ಇಡುತ್ತಾ ಇದ್ದಾರೆ, ಆದರೆ ಯಥಾರ್ಥವಾಗಿ ಮೊರೆ ಇಡುತ್ತಿಲ್ಲ. ರೂಢಿಯಾಗಿ ಪ್ರಾರ್ಥಿಸುವಂತವರು ಕೆಲವರು ಇರುತ್ತಾರೆ, ತಪ್ಪಾದ ವಿಧಾನದಲ್ಲಿ ತಪ್ಪಾದ ಉದ್ದೇಶದಲ್ಲಿ ಪ್ರಾರ್ಥಿಸುವಂತವರು ಕೆಲವರು ಇರುತ್ತಾರೆ. ಅನೇಕ ವಿಧವಾದ ಪ್ರಾರ್ಥನೆಯು ಪ್ರಪಂಚದಲ್ಲಿದೆ, ಆದರೆ ಯಥಾರ್ಥವಾದ ಪ್ರಾರ್ಥನೆ, ನಿಜವಾಗಿ ಮೊರೆ ಇಡುವಂತ ಅನುಭವ ನಮ್ಮಲ್ಲಿರುವಾಗ ದೇವರು ನಮ್ಮ ಮೊರೆಯನ್ನು ಕೇಳುತ್ತಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಒಂದು ಸಾಮ್ಯವನ್ನು ಹೇಳುತ್ತಾರೆ. ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು ಎನ್ನುವ ಒಂದು ಸಂದೇಶವನ್ನು ಹೇಳುತ್ತಾ, ಒಂದು ಸಾಮ್ಯವನ್ನು ಹೇಳುತ್ತಾ, ಒಂದು ಪ್ರಾಂತ್ಯದಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ. ಆತನು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ, ದೇವರಿಗೆ ವಿಧೇಯರಾಗುತ್ತಿರಲಿಲ್ಲ, ಮನುಷ್ಯರನ್ನು ಗಮನಿಸುತ್ತಿರಲಿಲ್ಲ. ಆದರೆ ಒಬ್ಬ ವಿಧವೆ, ಆಕೆಗೆ ನ್ಯಾಯ ಸಿಗಬೇಕೆಂಬುದಾಗಿ ಆತನ ಬಳಿಗೆ ಬರುತ್ತಾಳೆ. ಆತನು ಗಮನಿಸಲಿಲ್ಲ. ಆದರೂ ಕೂಡ ಈಕೆಯು ಬಹಳ ದೃಢವಾಗಿ ಪದೇ ಪದೇ ನ್ಯಾಯ ತೀರಿಸಬೇಕೆಂಬುದಾಗಿ ಕೇಳುವಾಗ ಒಂದು ದಿನ ಹೀಗೆ ಅಂದುಕೊಂಡಂತೆ, ನಾನು ಯಾರಿಗೂ ಭಯಪಡುತ್ತಾ ಇಲ್ಲ, ದೇವರಿಗೂ ಭಯಪಡುತ್ತಾ ಇಲ್ಲ, ಆದರೆ ಈಕೆ ಪದೇ ಪದೇ ಬರುತ್ತಾ ಇರುವುದರಿಂದ ಈಕೆಗೆ ನ್ಯಾಯ ತೀರಿಸಿ ಕಳುಹಿಸಬೇಕು. ಹಾಗೆ ತೀರ್ಮಾನ ಮಾಡುತ್ತಾನೆ. ಯೇಸು ಕ್ರಿಸ್ತನ ಆ ವಿಷಯವನ್ನು ಪ್ರಸ್ತಾಪಿಸುತ್ತಾ, ಆ ಭಯಂಕರವಾದ ಮನಸ್ಥಿತಿಯನ್ನು ಹೊಂದಿರುವಂತಹ ನ್ಯಾಯಾಧಿಪತಿಯೇ ಪದೇ ಪದೇ ಕೇಳುವಾಗ ಒಳಿತನ್ನು ಮಾಡಿದರೆ, ನಿಮ್ಮ ದೇವರು ಎಷ್ಟು ಉನ್ನತನಾದ ದೇವರು ಆತನು. ಆತನು ಕರುಣಾಮಯನು, ಕೃಪಾಪೂರ್ಣನು, ಆತನು ಕಾಠಿಣ್ಯವುಳ್ಳವನು ಅಲ್ಲ. ಆದ್ದರಿಂದ ಆತನ ಬಳಿಗೆ ಬರುವಾಗ, ನಮ್ರತೆಯಿಂದ ಪ್ರಾರ್ಥನೆ ಮಾಡುವಾಗ, ದೇವರು ತಾನು ಆರಿಸಿಕೊಂಡವರು ರಾತ್ರಿ ಹಗಲು ಮೊರೆ ಇಡುವಾಗ ದೇವರು ಅವರಿಗೆ ನ್ಯಾಯ ತೀರಿಸದೇ ಇರುತ್ತಾನೋ? ಎಷ್ಟು ಸುಂದರವಾದ ಮಾತು. ರಾತ್ರಿ ಹಗಲು ಆತನ ಸಮ್ಮುಖದಲ್ಲಿ ಮೊರೆ ಇಡುವಾಗ ಆತನು ಖಚಿತವಾಗಿ ನ್ಯಾಯ ತೀರಿಸುವವನಾಗಿದ್ದಾನೆ. ಆತನು ತನ್ನ ಮಹಿಮೆಯನ್ನು ಪ್ರಕಟಿಸುತ್ತಾನೆ. ಈ ದಿನ ಯಾವ ಸಮಸ್ಯೆಯಿಂದ ಬಾಧೆಪಡುತ್ತಾ ಇದ್ದೀಯಾ? ಯಾವ ವಿಷಯವು ನಿನ್ನನ್ನು ಹಿಂದೆ ಎಳೆಯುತ್ತಾ ಇದೆ? ಯಾವ ಇಕ್ಕಟ್ಟು ನಿಮ್ಮ ಮನಃಶಾಂತಿಯನ್ನು ದೂರ ಮಾಡುತ್ತಾ ಇದೆ? ಪರಿಶೀಲಿಸಿರಿ. ದೇವರ ಸನ್ನಿಧಿಗೆ ಬಾ. ಮನುಷ್ಯರ ಹಿಂದೆ ಹೋಗುವಂಥದ್ದನ್ನು ನಿಲ್ಲಿಸು. ಅರಸರುಗಳ ಬಳಿಗೆ ಓಡುವುದಕ್ಕಿಂತ ಮುಂಚೆ, ಅಧಿಕಾರಿಗಳ ಬಳಿಗೆ ಓಡುವುದಕ್ಕಿಂತ ಮುಂಚೆ ಸರ್ವಾಧಿಕಾರಿಯುಳ್ಳ ದೇವರ ಬಳಿಗೆ ಬಾ. ರಾಜಾದಿ ರಾಜನು, ಕರ್ತಾದಿ ಕರ್ತನು, ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವ ಆತನು, ದೇವಾದಿ ದೇವನ ಪಾದ ಸಮ್ಮುಖದಲ್ಲಿ ನೀನು ಬರುವುದಾದರೆ
ದೇವರು ನಿನ್ನ ಮೊರೆಯನ್ನು ಕೇಳಿ ಆತನು ನ್ಯಾಯ ತೀರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ನಿಜವಾಗಿ ಮೊರೆ ಇಡುವವರಿಗೆ ದೇವರು ಸಮೀಪವಾಗಿ ಇದ್ದಾನೆ. ಹನ್ನಳು ದೇವರ ಸಮ್ಮುಖಕ್ಕೆ ಬಂದು ನಿಜವಾಗಿ ಮೊರೆ ಇಟ್ಟಳು, ಹೃದಯವನ್ನು ಸುರಿಸಿದಳು. ಅನ್ನ ಆಕೆಗೆ ಇದ್ದಂತಹ ಸಮಸ್ಯೆ ನಮ್ಮೆಲ್ಲರಿಗೂ ಗೊತ್ತು. ಮಕ್ಕಳು ಇಲ್ಲ ಎಂಬುದಾಗಿ ದೇವರ ಸಮ್ಮುಖಕ್ಕೆ ಬರುತ್ತಾಳೆ. ಒಂದು ಕಡೆ ತನಗೆ ಮಕ್ಕಳಿಲ್ಲ ಎನ್ನುವಂತಹ ಬಾಧೆ, ಇನ್ನೊಂದು ಕಡೆ ತನ್ನ ವೈರಿ ಭಯಂಕರವಾಗಿ ಆಕೆಯನ್ನು ಬಾಧಿಸುತ್ತಾ ಇರುವಾಗ, ಆ ಪರಿಸ್ಥಿತಿ ಹಿಂಸೆಗೊಳಗಾದಂತಹ ಪರಿಸ್ಥಿತಿ ನಾವು ನೋಡುವಾಗ, ಅಂತಹ ಸಂದರ್ಭದಲ್ಲಿ ಹನ್ನಳು ದೇವರ ಸಮ್ಮುಖಕ್ಕೆ ಬಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾಳೆ. ಆಕೆಯು ದೇವರ ಸಮ್ಮುಖದಲ್ಲಿ ವೇದನೆಯಿಂದ ಪ್ರಾರ್ಥಿಸುತ್ತಿರುವಾಗ ಅದನ್ನು ಪಕ್ಕದಲ್ಲಿರುವಂತಹ ಸೇವಕನು ಕೂಡ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ದೇವರು ಆಕೆಯ ಬಾಧೆಯನ್ನು ಅರ್ಥ ಮಾಡಿಕೊಂಡರು. ಹನ್ನಳನ್ನು ಸಂತೃಪ್ತಿ ಪಡಿಸಿದರು, ಮಗುವನ್ನು ಕೊಟ್ಟರು. ಪ್ರವಾದಿಯಾಗಿ ದೇವರ ಮಗನನ್ನು ಅಭಿಷೇಕಿಸಿದರು. ಎಷ್ಟು ಉನ್ನತನಾದ ದೇವರನ್ನು ಹೊಂದಿದ್ದೇವೆ. ನಾವು ಕೇಳುತ್ತಾ ಇರುವಂತದ್ದು ಸ್ವಲ್ಪವೇ ಆಗಿರಬಹುದಾದರೆ ದೇವರು ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ದಯಪಾಲಿಸುವ ಆತನು. ಯಾಕಂದರೆ ಆತನು ಸಾಮರ್ಥ್ಯವುಳ್ಳವನು ಎಂಬುದಾಗಿ, ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುವುದಕ್ಕೆ ಶಕ್ತನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಈ ದಿನ ಯಾವ ಸಮಸ್ಯೆ ನಿಮಿತ್ತವಾಗಿ ಕುಗ್ಗಿ ಹೋಗಬೇಡ, ದೇವರನ್ನು ಧೈರ್ಯವಾಗಿ ದೃಷ್ಟಿಸು. ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಆತನು ನಿಮಗೆ ಸಮೀಪವಾಗಿಯೇ ಇದ್ದಾರೆ. ಇಮ್ಯಾನ್ಯುಯಲ್ ಎನ್ನುವಂತಹ ಮಾತಿಗೆ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಅರ್ಥ. ಆತನು ನಮಗೆ ಸಮೀಪವಾಗಿರಬೇಕೆಂಬುದಾಗಿ ಈ ಲೋಕಕ್ಕೆ ಇಳಿದು ಬಂದು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಸತ್ತು ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆತನ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಸುರಿಸಿದ್ದಾರೆ. ಆತನ ದಯೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸಿದ್ದಾರೆ. ಅಂತಹ ಉನ್ನತವಾದ ದೇವರ ಪಾದ ಸನ್ನಿಧಿಯಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸೋಣ, ಯಥಾರ್ಥವಾಗಿ ಹಿಂಬಾಲಿಸೋಣ, ನಂಬಿಕೆಯಿಂದ ಮುಂದೆ ಸಾಗೋಣ. ಇನ್ನೂ ಹೆಚ್ಚಾದಂಥ ಆಶ್ಚರ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಾವು ಹೊಂದಿಕೊಳ್ಳೋಣ. ಕಣ್ಣು ಮುಚ್ಚಿರಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ಈ ದಿನ ನೀವು ಕೊಟ್ಟಂತ ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮ ಮೊರೆಯನ್ನು ಕೇಳುವಂತಹ ದೇವರಪ್ಪ, ಯಥಾರ್ಥವಾಗಿ ಮೊರೆ ಇಡುವಾಗ ನಮಗೆ ಸಮೀಪವಾಗಿರುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ನಿಜವಾಗಿ ಮೊರೆ ಇಡುತ್ತಾ ಇದ್ದಾರೋ, ಯಥಾರ್ಥವಾಗಿ ಮೊರೆ ಇಡುತ್ತಿದ್ದಾರೋ, ನಿಷ್ಕಳಂಕವಾದ ಮನಸ್ಸಾಕ್ಷಿಯಿಂದ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿರಿ, ಮೇಲೆತ್ತಿರಿ, ಬಲಪಡಿಸಿರಿ. ಅವರನ್ನು ಕರ ಹಿಡಿದು ಮೇಲೆತ್ತಿರಿ. ಬಲವಾದ ಕಾರ್ಯವನ್ನು ಮಾಡಿರಿ. ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತಹ ಉನ್ನತವಾದ ದೇವರು ನೀವಪ್ಪ. ನಿಮ್ಮ ಕೃಪೆಯನ್ನು ಅವರ ಮೇಲೆ ಸುರಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.